ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಬೆಟ್ಟ ಗುಡ್ಡ ಹಸಿರು ಹಕ್ಕಿಗಳು ಇವುಗಳ ಮಧ್ಯೆ ಇದ್ರೆ ಬೆಂಗಳೂರು ನೆನಪಿಗೆ ಬರೋದಿಲ್ಲ. ಇಷ್ಟಕ್ಕೂ ಬೆಂಗಳೂರು ಅಂದ್ರೆ ಏನು? ಟ್ರಾಫಿಕ್, ಸೌಂಡು, ಜಾಮು, ಎಲ್ಲಿಗೆ ಅಂತ ಗೊತ್ತಿಲ್ಲದೆ ಇದ್ರು ಎಲ್ರು ಎಲ್ಗೋ ಓಡ್ತಿರೋ ಭಾವನೆ. ನಿಮಗ್ ಜಾಗ ಇಷ್ಟ ಆಯ್ತಾ? ಕುಚ್ಕು ನಿನಗೆ? ನನ್ ಯಾಕೋ ಮಧ್ಯೆ ಕೇಳಿದ್ಯಾ? ಮಧ್ಯೆ ಕೇಳಿ ಇವ್ರು ಯಾವಾಗ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ. ಆದ್ರೆ ಇಲ್ಲಿ ನೀನ್ ಸೈಡ್ ಅಲ್ಲಿ ಇದೆಯಾ, ನಾನ್ ಸೆಂಟ್ರಲ್ ಇದ್ದೀನಿ ಅಲ್ವಾ ಕೀರ್ತಿಯವರೇ? ಸದ್ಯಕ್ಕೆ ನನ್ನ ಅಟ್ರಾಕ್ಟ್ ಮಾಡ್ತಿರೋದು ಆ ಬೆಟ್ಟ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಜಗತ್ತಲ್ಲಿ ಮೇಕಪ್ ಮಾಡ್ಕೊಳ್ಳದೆ ಇರೋ ಪ್ರತಿಯೊಂದು ವಸ್ತು ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ. ಅಲ್ಲಿಗೆ ಹೋಗೋಣವಾ? ಅಲ್ಲಿಗ? ಯಾಕೋ ಅಲ್ಲಿಗ ಅನ್ನೋದನ್ನ ಗಲ್ಲಿಗ ಅನ್ನೋ ಲೆವೆಲ್ ಕೇಳ್ತಿದ್ಯಾ? ಮತ್ತೆ ನನಗೆ ಅಷ್ಟೆತ್ರಕ್ಕೆ ಹತ್ತಕ್ ಆಗಲ್ಲಪ್ಪ. ನನಗೆ ಫೋಬಿಯಾ ಇದೆ, ಹೈಟ್ ಕಾನ್ಶಿಯಸ್ನೆಸ್. ಅಷ್ಟೇ ಹತ್ರಕ್ಕೆ ಹೋದ್ರೆ ತಲೆ ಸುತ್ತ ಬಂದು ಕೆಳಗೆ ಬಿದ್ದು ಹೋಗ್ತೀನಿ. ಆದ್ರೆ ನನಗಲ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅಯ್ಯೋ ಕೀರ್ತಿ ಅವ್ರೆ, ನೀವು ಗರ್ಭಿಣಿ ಹೆಂಗಸು, ಬೆಟ್ಟ ಹತ್ತಿದ್ರೆ ವ್ಯಾಯಾಮ ಆಗುತ್ತೆ. ಮರದ ಮೇಲಿರೋ ಹೂ ಆಸೆ ಪಟ್ರೆ ಅದನ್ನ ಬಸರಿ ಬೈಕೆ ಅನ್ಬಹುದು. ಆದ್ರೆ ಬೆಟ್ಟ ಹತ್ತೋದನ್ನ ಬೈಕೇಲಿ ಇಷ್ಟಲ್ಲಿ ಸೇರ್ಸೋದು ಅಪಾಯ. ಇಷ್ಟಪಡೋರು ಯಾವತ್ತಿಗೂ ಅಪಾಯ ಅನ್ಸ್ಕೊಳಕ್ ಸಾಧ್ಯನೇ ಇಲ್ಲ ವಿಷ್ಣು ಅವ್ರೆ. ನೀವಿಬ್ರು ಬರ್ತಿರೋ ಬಿಡ್ತಿರೋ, ನಾನ್ ಒಬ್ಳೆ ಹೋಗಾದ್ರೂ ಬರ್ತೀನಿ. ಅಯ್ಯೋ ನೀವು ಒಬ್ರೇ ಹೋಗ್ಬಿಡಿ, ನನ್ ಪರವಾಗಿ ನಾನು ಕುಚ್ಕು ಬರ್ತಾನೆ ಅಲ್ವೇನಾ? ನಾನಾ? ಕುಚ್ಕು? ಅಯ್ಯೋ ಅರ್ಥ ಮಾಡ್ಕೊಳ್ಳೋ, ನಾನು ಇಷ್ಟಪಟ್ಟವರು ಇಷ್ಟಪಟ್ಟಿದ್ದನ್ನ ತೀರಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಕಣ. ನಾನು ಅವ್ರನ್ನ ಇಷ್ಟಪಡ್ತೀನಿ, ನೀನು ನನ್ನನ್ನು ಇಷ್ಟಪಡ್ತೀಯ. ಸೊ ನೋ ಪ್ರಾಬ್ಲಮ್, ನೀನೇನು ಬೇಜಾರು ಮಾಡ್ಕೋಬೇಡ, ಹೋಗ್ಬಾ. ಅಲ್ವೋ? ಅಲ್ಲ ಕಣೋ, ಎಂಥದ್ದು ಆಗಲ್ಲಪ್ಪ, ನೀನ್ ಹೋಗ್ಬಾ ಅಷ್ಟೇ. ಫೋಬಿಯಾ ಇಲ್ದೇ ಇದ್ರೆ ನಾನೇ ಹೋಗಿ ಬರ್ತಿದ್ದೆ. ನೀನ್ ಬಾ ಇಲ್ಲಿ. ಕೀರ್ತಿ ಅವ್ರೆ, ಡೋಂಟ್ ವರಿ, ನನ್ನ ಪರವಾಗಿ ನಾನು ಕುಚ್ಕೊ ಬರ್ತಾನೆ. ಮತ್ತೆ ನೀವು? ನಾನು ಗಂಡಲ್ಲೇ ಬೆಟ್ಟ ಹತ್ತಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಅಮ್ಮಂಗೊಂದು ಫೋನ್ ಮಾಡಬೇಕು. ಕುಚ್ಕು, ನನ್ನ ಮೊಬೈಲ್ ಲೋ ಆಗಿದೆ, ನಿನ್ನ ಮೊಬೈಲ್ ಹೋಗಿ ಬನ್ನಿ. ಬಾ ಅಲ್ಲಪ್ಪ, ಬನ್ನಿ ಬನ್ನಿ. ಬನ್ನಿ. ನಿಧಾನ ಕೀರ್ತಿಯವ್ರೆ, ನಾನು ಇಲ್ಲಿಂದ ಗೈಡ್ ಮಾಡ್ತಿರ್ತೀನಿ ನಿಮಗೆ. ಡೋಂಟ್ ವರಿ. ನಿಧಾನ ನಿಧಾನ, ಅಲ್ಲಿ ಕಲ್ಲಿದೆ. ರಾಘು ಮುಳ್ಳು ಕಣ. ಕೀರ್ತಿಯವ್ರೆ, ರಾಘವನ್ ಕೈ ಹಿಡ್ಕೊಂಡು ಹತ್ತಿ. ನಿಧಾನ ನಿಧಾನ, ಪಾಪುಸ್ಕಳಿ. ಅಯ್ಯೋ, ನಿಧಾನ ಹತ್ತಿ, ನಿಧಾನ. ಬಾಯ್. ಮದರ್ ಇಂಡಿಯಾ, ನಾನು ನಿನ್ ಮಗ ಮಾತಾಡ್ತಿರೋದು. ಮದರ್ ಇಂಡಿಯಾ, ನಂಗೆ ಇವತ್ತು ತುಂಬಾ ಬೇಜಾರಾಗ್ತಿದೆ ಗೊತ್ತಾ? ನಂಗೆ ಎತ್ತರ ಕಂಡ್ರೆ ಯಾಕಷ್ಟು ಭಯ? ಇವತ್ತು ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ ಗೊತ್ತಾ? ಇರೋ ಶಾಂತಿ ಸುಟ್ಟೋದ್ಮೇಲೂ ನೆಮ್ಮದಿಯಾಗಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದಾಳಲ್ಲ. ಅಲ್ಲಿ ಅಪ್ಪನ ಮುಂದೆ ಏನೋ ಮಾಡ್ತೀನಿ ಅಂತ ಕೊಚ್ಕೊಂಡು ಬಂದೆ. ಆದ್ರೆ ಏನ್ ಮಾಡೋದು ಅಂತ ತೋಚ್ತಾ ಇಲ್ವಲ್ಲ. ಏನತ್ತೆ ಆರಾಮಾಗಿ ಪೇಪರ್ ಓದ್ತಾ ಇದ್ದೀರಾ? ಏನಿಲ್ಲಮ್ಮ,
ಸುಮ್ಮನೆ ಹಾಗೆ ತಿರುಗಿ ಹಾಕ್ತಾ ಇದ್ದೀನಿ. ತಿರುಗಿ ಹಾಕಿದ್ರು ಅಷ್ಟೇ, ಗಮನ ಕೊಟ್ಟು ಓದಿದ್ರು ಅಷ್ಟೇ ಅತ್ತೆ. ನಮಗ್ ಬೇಕಾಗಿರೋ ನ್ಯೂಸ್ ಪೇಪರಲ್ಲಿ ಇರೋದಿಲ್ಲ. ಪೇಪರಲ್ಲಿ ಜಗತ್ತಿಗೆ ಸಂಬಂಧಪಟ್ಟಿರೋ ನ್ಯೂಸ್ ಮಾತ್ರ ಪ್ರಿಂಟ್ ಆಗಿರುತ್ತೆ. ಆದ್ರೆ ಈ ಮನೆಗೆ ಸಂಬಂಧಪಟ್ಟ ನ್ಯೂಸ್ ಅದು ಬರೀ ನ್ಯೂಸ್ ಅಲ್ಲ, ಹಾಟ್ ನ್ಯೂಸ್ ಬರೋದು ಬೇರೆ ಕಡೆಯಿಂದ. ಹಾಟ್ ನ್ಯೂಸ್ ಏನಿರುತ್ತೆ ಗಾಯತ್ರಿ? ನಾನು ಅದನ್ನೇ ಹೇಳೋದಕ್ಕೆ ಬಂದೆ. ಅತ್ತೆ, ಈಗ ತಾನೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಅವಳು ಮೈಸೂರಲ್ಲಿ ಚಾಮುಂಡಿ ದೇವಸ್ಥಾನದಲ್ಲಿದ್ದಾಳಂತೆ. ಯಾಕೆ ಅವಳ್ದೇನಾದ್ರೂ ಹರಕೆ ಇತ್ತಂತ? ಅತ್ತೆ, ಅಲ್ಲೋಳು ರಾಘವನ್ ನೋಡಿದ್ಲಂತೆ. ನಮ್ ರಾಘವ ಅಲ್ಲಿಗೆ ಹೋಗಿರೋದು ಹರಕೆ ತೀರ್ಸೋದಕ್ ತಾನೆ. ವಿಷಯ ಕೇಳಿದ್ಮೇಲೆ ನನಗಂತೂ ಆಗ ಅನಿಸ್ತಿಲ್ಲಪ್ಪ. ಮತ್ತೆ ಅತ್ತೆ, ಹರಕೆ ತೀರ್ಸೋವಾಗ ಹಳೆ ಹೆಂಡತಿ ಜೊತೆಲಿ ಇರ್ಲೇಬೇಕು ಅನ್ನೋ ಶಾಸ್ತ್ರ ಏನಾದ್ರೂ ಇದೆಯಾ? ಹಳೆ ಹೆಂಡ್ತಿನ? ನನ್ ಪ್ರಕಾರ ಬಿಟ್ಟ ಹೆಂಡತಿ ಯಾವತ್ತು ಹಳೆ ಹೆಂಡತಿ ತಾನೆ. ನಿಮ್ ಪ್ರಕಾರ ಹೇಗೋ ಏನೋ ನನಗೆ ಗೊತ್ತಾಗ್ತಿಲ್ಲಪ್ಪ. ಏನ್ ಮಾತಾಡ್ತಾ ಇದೆಯಾ ಗಾಯತ್ರಿ? ಅಂದ್ರೆ ರಾಘವ ಕೀರ್ತಿ ಜೊತೆ ಪಾಯಿಂಟ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದ ತಮ್ಮ. ನಮ್ ರಾಘವ ಸಾಹೇಬ್ರು ಕೀರ್ತಿ ಜೊತೆಲಿದಾರಂತೆ. ಅಲ್ಲ, ಇಲ್ಲಿ ನಮ್ಮಿಬ್ರು ಡಿವೋರ್ಸ್ ಆಯ್ತು ಅಂತ ಹೇಳಿರೋ ರಾಘವ ಅಲ್ಲಿ ಹೋಗಿ ಕತ್ತರಿಸ್ಕೊಂಡ ಸಂಬಂಧಕ್ಕೆ ಮತ್ತೆ ಕೊಂಡಿ ಹಾಕೊಂಡು ಸಂಸಾರ ಶುರು ಮಾಡಿದ್ರೆ ಇಲ್ಲಿರೋರ್ ಸಂತೋಷ ಏನಾಗ್ಬೇಕು? ಹಾಗಾಗೋಕ್ ಸಾಧ್ಯನೇ ಇಲ್ಲ. ರಾಘವ ಅತ್ತೆ, ತಾನೇ ಕೈಯಾರೆ ಕೀರ್ತಿನ ಮನೆಯಿಂದ ಆಚೆ ತಳ್ದವನು. ಮತ್ತೆ ತನ್ನ ಮಗು ಅವಳ ಹೊಟ್ಟೆಯಲ್ಲಿ ಬೆಳೀತಿದೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಹೋಗಿ ಮತ್ತೆ ಮನೆಗ್ ಬಾ ಅಂತ ಬಲವಂತ ಮಾಡಿ ಕರೆದವನು. ಕೀರ್ತಿಗೋಸ್ಕರ ಅಲ್ದಿದ್ರು ತನ್ನ ಮಗು ಅವಳ ಹೊಟ್ಟೆಯಲ್ಲಿ ಬೆಳೀತಿದೆ ಅನ್ನೋ ಕಾರಣಕ್ಕಾದ್ರೂ ಮತ್ತೆ ಸಂಬಂಧನ ಸರಿ ಮಾಡ್ಕೋಬೇಕು ಅಂತ ಅವನಿಗೆ ಅನ್ಸಿರ್ಬೋದು. ಹಾಗಂತ ನನಗನ್ನಿಸ್ತಿದೆ. ನೀವೇನ್ ಹೇಳ್ತೀರ ದತ್ತಮ್ಮ? ಅದಕ್ಕೆ ಏನ್ ಅದಕ್ಕೆ ಇದು? ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ವಸುಧ ಗತಿ ಏನಾಗ್ಬೇಕು ಅದಕ್ಕೆ? ಪಾಪ, ವಸುಧ ಮುಖದಲ್ಲಿ ಮತ್ತೆ ಜೀವನಕ್ಕೊಂದು ದಾರಿ ಸಿಕ್ತಿದೆ ಅನ್ಕೊಳ್ಳೋಷ್ರಲ್ಲಿ ಮತ್ತೆ ಆ ದಾರಿ ಹಳೆ ದಾರಿಲೇ ಹೋಗ್ತಿದೆ ಅನ್ನೋ ವಿಷಯ ಬಂದಿದೆ. ರಾಘವ ಕೊಟ್ಟು ಮಾತು ನಂಬಿರಲ್ಲ. ಅದೇ ರೀತಿ ಕೀರ್ತಿಗೂ ಮಾತು ಕೊಟ್ಟಿದ್ದಾನೋ ಏನೋ, ಯಾರಿಗೊತ್ತು? ಗಾಯತ್ರಿ, ಕೀರ್ತಿದು ಮುಗ್ದು ಹೋದ್ ಕತೆ. ಆದ್ರೆ ವಸುದಂದು ಇನ್ನು ಶುರು ಆಗ್ದಿರೋ ಕತೆ ಅತ್ತೆ. ವಸುದನ್ ಮದ್ವೆ ರಾಘವನ್ ಜೊತೆ ಆದ್ರೆ ತಾನೆ ನಮ್ಮೆಲ್ರಿಗೂ ನೆಮ್ಮದಿ. ಅಲ್ಲಿ ತನಕ ಪಾಪ ರಾಘವನ್ ಮನ್ಸು ಅತಂತ್ರದಿಂದ ಒದ್ದಾಡ್ತಿರತ್ತೆ. ಅಷ್ಟ್ರಲ್ಲೇನಾದ್ರೂ ಅಲ್ಲಿ ಕೀರ್ತಿ ಬಣ್ಣದ ಮಾತುಗಳನ್ನಾಡಿದ್ರೆ, ಹೀಗಲ್ಲಪ್ಪ ಹೀಗೆ ಅಂತ ರಾಘವನ್ಗೆ ಬುದ್ಧಿ ಹೇಳೋದಕ್ಕೆ ಅಲ್ಲಿ ನಮ್ಮವ್ರು ಯಾರೂ ಇಲ್ಲ. ಅದಕ್ಕೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅದಕ್ಕೆ ನೀವೇನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಹೊಸದ ಜೀವನ ಹಾಳಾಗೋಗುತ್ತೆ ನನಗೆ. ಅದೇನೋ ಆಗೋಲ್ಲ ವೈದೇಹಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆಗೋದಿಲ್ಲ ಅಂತ ನೀವ್ ಹೇಳ್ಬೋದು ಅಂತ. ಆದ್ಮೇಲೆ ಏನು ಮಾಡೋದಕ್ಕಾಗಲ್ಲ ಅಂತ ನಾವೆಲ್ಲ ಸಮಾಧಾನ ಮಾಡೋ ಸ್ಥಿತಿ ಬರ್ಬಾರ್ದಲ್ವಾ? ಹಾಗಾದ್ರೆ ಈಗ ನನ್ನನ್ನು ಏನ್ ಮಾಡೋ ಅಂತೀಯಮ್ಮ? ಅದಕ್ಕೆ ಅದಕ್ಕೆ ಬನ್ನಿ, ಅದಕ್ಕೆ ನಾವೀಗ್ಲೇ ಹೋಗಿ ರಾಘವನ್ನ ವಾಪಸ್ ಕರ್ಕೊಂಡ್ ಬಂದ್ಬಿಡೋಣ. ಅಯ್ಯೋ, ಹಾಗ್ ಮಾಡೋದಕ್ಕಾಗಲ್ಲ. ಹಾಗೇನಾದ್ರೂ ಮಾಡಿದ್ರೆ ಮತ್ತೆ ಮನೆಯವ್ರ ಮನಸ್ಸಿಗೆ ಅಶಾಂತಿನ ಬಿತ್ತಿದಾಗ ಆಗತ್ತೆ. ಅದ್ರ ಬದಲು ಅಲ್ಲಿರೋ ರಾಘವನ ವಾಪಸ್ ಕರೆಯೋದೇ ಒಳ್ಳೇದು. ಯಾಕೆಂದ್ರೆ ಈ ವಿಷಯ ಮಾವಯ್ಯನ್ ಕಿವಿಗೆ ಏನಾದ್ರೂ ಬಿದ್ರೆ ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ. ಗಾಯತ್ರಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಷ್ಟಕ್ಕೂ ಅಲ್ಲಿ ರಾಘವನ ಹತ್ರ ಕೀರ್ತಿ ಇದ್ದಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅತ್ತೆ, ನನಗ್ ಸುದ್ದಿ ತಿಳಿಸಿರೋ ನನ್ನ ಫ್ರೆಂಡ್ ಮೇಲೆ ನನಗ್ ತುಂಬಾ ನಂಬಿಕೆ ಇದೆ. ಅದೇ ನಂಬಿಕೆ ನಿಮ್ಗೆ ರಾಘವನ್ ಮೇಲಿದ್ರೆ ಫೋನ್ ಮಾಡಿ ವಿಚಾರಿಸಿ. ಬೇಕಾಗಿಲ್ಲ, ಅದಕ್ಕಿಂತಲೂ ಜಾಸ್ತಿ ನಂಬಿಕೆ ನನಗಿದೆ ಅವನ ಮೇಲೆ. ರಾಘವ ಕೊಟ್ಟ ಮಾತನ್ನ ತಪ್ಪಲ್ಲ ವೈದೇಹಿ. ಆ ಮಾತನ್ನ ತಪ್ಸೋ ತಾಕತ್ತು ಕೀರ್ತಿಗಿರ್ಬೋದಲ್ವಾ? ಅಯ್ಯೋ, ಈಗ ಮಾತೆಲ್ಲ ಯಾಕತ್ಗೆ? ದಯವಿಟ್ಟು ರಾಘವಂಗ್ ಒಂದು ಫೋನ್ ಮಾಡಿ ಪ್ಲೀಸ್. ಅದಕ್ಕೆ ಮಾಡಿ ಅತ್ತೆ. ವಿಷಯ ಸತ್ಯ ಅಂತ ಗೊತ್ತಾದ್ಮೇಲೆ ಬಾ ಅಂತ ಕರೆಸ್ಕೊತಿರೋ ಅಥವಾ ಇಲ್ಲೇ ಇದ್ದು ಅವರಿಬ್ರಿಗೆ ಆಶೀರ್ವಾದ ಮಾಡ್ತಿರೋ, ನಿಮಗ್ ಬಿಟ್ಟಿದ್ದು. ಏನಾದ್ರೂ ಕೀರ್ತಿ ಅಲ್ಲಿ ಇದ್ದಿದ್ರೆ
ರಾಘವ ಒಂದು ಕ್ಷಣನೂ ಅಲ್ಲಿ ಇರ್ತಿರ್ಲಿಲ್ಲ. ಇದು ಸತ್ಯ. ಅತ್ತೆ, ಕೀರ್ತಿ ಅಲ್ಲಿದ್ದಾಳೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ, ಆಗ ನಿಮ್ಗೆ ಗೊತ್ತಾಗತ್ತೆ. ಏನೋಪ್ಪ, ನನಗ್ ಗೊತ್ತಿರೋ ವಿಷಯ ಹೇಳಿದ್ದೀನಿ. ಈ ಮನೆ ಸೊಸೆಯಾಗಿ ನನಗೆ ಒಗ್ಗಟ್ಟು ಕುಟುಂಬದ ಹಿತ ಮುಖ್ಯ. ಇದ್ರ ಮೇಲೆ ನಿಮ್ಮಿಷ್ಟ. ವಿಷಯ ಗೊತ್ತಿದ್ದು ಮುಚ್ಚಿಟ್ಟೆ ಅಂತ ಆಗ್ಬಾರ್ದು. ಅದಕ್ಕೆ ನೀವು ನನಗೆ ಮಾತು ಕೊಟ್ಟಿದ್ದೀರಾ. ವಸುಧಾನಕ್ಕೆ ಕೊಟ್ಟ ಮಾತು ನೆರವೇರುತ್ತೆ ವೈದೇಹಿ. ನಾನು ಕೊಟ್ಟ ಮಾತು ನೆರವೇರುತ್ತೆ. ವಸುಧನ್ ಜೀವನ ಸರಿ ಹೋಗುತ್ತೆ. ನೋಡು, ನೀನೇನು ತಲೆ ಕೆಡ್ಸ್ಕೋಬೇಡ. ಅಲ್ಲಿ ಏನು ಆಗಿರೋಲ್ವೇ? ಯಾವುದೇ ಕಾರಣಕ್ಕೂ ರಾಘವ ಕೀರ್ತಿ ಹತ್ರ ಸುಳ್ಳಿರೋಲ್ಲ. ನಂಗ ನಂಬಿಕೆ ಇದೆ. ನಂಬಿಕೆ ಇದೆ. ಕಷ್ಟ ಆಗ್ತಿದೆ ಕೀರ್ತಿ. ಇಷ್ಟಪಡೋರ್ ಜೊತೆಗಿರುವಾಗ ಯಾವ್ದು ಕಷ್ಟ ಅನ್ಸಲ್ಲ ರಾಘವ್. ಬೆಟ್ಟ ಹತ್ತದನ್ನ ಯಾರಾದ್ರೂ ಬಸ್ರಿ ಬೈಕೆ ಅಂತಾರ? ಬೇಡ ಅನ್ಬೇಕಿತ್ತು, ಜೊತೆಗೆ ಯಾಕೆ ಬರ್ಬೇಕಿತ್ತು? ಅವ್ನು ಹೋಗು ಅಂದ್ನಲ್ಲ. ಹೋಗು ಅಂದ ತಕ್ಷಣ ಬಂದ್ಬಿಡದ? ಬಂದಿದ್ ತಪ್ಪಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಛೇ, ನಿಂದು ಹಠಮಾರಿ ಬುದ್ಧಿ. ಮಾಡ್ಬೇಡ ಅಂದಿದ್ ಕೆಲ್ಸನೇ ಮಾಡ್ತೀಯಾ. ಏನಾದ್ರೂ ಆದ್ರೆ? ನಂಗೇನಾದ್ರೂ ಆದ್ರೆ ನಿಮಗ್ ನೋವಾಗುತ್ತಾ? ಈಗ ಮಾತಲ್ಲ ಯಾಕೆ? ತುಂಬಾ ಎತ್ತರಕ್ಕೆ ಹೋಗ್ಬಿಡಿ. ನಿಜ, ಮಾತಾಡ್ದಿದ್ರು ಭಾವನೆಗಳು ಅರ್ಥ ಆಗ್ಬಿಡತ್ತೆ. ಪ್ರೀತಿನ ಹೇಳೋದಿಕ್ಕೆ ಮಾತುಗಳು ಬೇಕಾಗಿಲ್ಲ. ಕೀರ್ತಿ, ಕುತ್ಕೋ. ಎಲ್ಲಿ ಕೊಡು ಕೊಡು. ಪರವಾಗಿಲ್ಲ, ಬೇಡ. ಸಾಕು. ಭಯ ಆದ್ರೆ ರಾಘವನ್ ಕೈ ಹಿಡ್ಕೊಳ್ಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಹುಷಾರಾಗ್ ಬಾ. ಮಾತಾಡ್ತಾ ಮೈ ಮರೆತ್ರೆ ಕಾಲ್ ಜಾರಿ ಕೆಳಗ್ ಬೀಳ್ತೀಯ. ನೋಡಲಿ ಎಷ್ಟು ಆಳ ಇದೆ ಅಂತ. ಬೀಳೋಕೆ ನೀವ್ ನನ್ನನ್ನ ಬಿಟ್ರೆ ತಾನೆ. ಯಾವಾಗ್ಲೂ ನಾನೇ ನಿನ್ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಹಿಡ್ದು ಕಾಪಾಡ್ತೀನಿ ಅಂತ ಅನ್ಕೋಬೇಡ. ಅನುಮಾನ ಇದ್ದವರು ಅಂದ್ಕೋಬಹುದು, ಆದ್ರೆ ವಿಶ್ವಾಸ ಇದ್ದವರು ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ವಿಶ್ವಾಸ ಅನ್ನೋದು ತಾಯಿ ಕೆಳಗಡೆ ಇರೋ ಭೂಮಿ ಇದ್ದ ಹಾಗೆ.
ಅದ್ರ ಮೇಲೆ ನಾವು ಏಳ್ಬೋದು, ಜಾರ್ಬೋದು, ಬೀಳ್ಬೋದು. ಆದ್ರೆ ಅದು ಯಾವತ್ತೂ ಬೀಳೋದಿಲ್ಲ. ಕೀರ್ತಿ, ಹೆದರ್ಕೋಬೇಡ ಕೀರ್ತಿ. ಕೀರ್ತಿ, ಗಟ್ಟಿಯಾಗಿ ಹಿಡ್ಕೋ ಕೀರ್ತಿ ನನ್ನ ಕೈನ. ಕೀರ್ತಿ, ಕೀರ್ತಿ. ಕೀರ್ತಿ, ನಿಧಾನಕ್ಕೆ ಹಂಗೆ ಬಾ ಕೀರ್ತಿ, ಟ್ರೈ ಮಾಡು ಕೀರ್ತಿ. ಯಾವತ್ತ ಫೋನ್ ಮಾಡಿದ್ರು. ಹಲೋ ಹಲೋ ರಾಘವ, ನಾನ್ ಕಣೋ. ಹೇಗಿದೀಯಾ? ಅದನ್ನ ಮೇಲಿಂದ ಕೆಳಗಡೆ ಬಂದ್ಮೇಲೆ ಹೇಳ್ತೀನಿ. ಮೇಲಿಂದನಾ? ನೀನ್ಯಾರಪ್ಪ ಮಾತಾಡ್ತಿರೋದು? ರಾಘವ ಎಲ್ಲಿ? ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಪೂಜೆ ಕೊಡೋಕೆ ಹೋಗಿದ್ದಾನಾ? ಅಯ್ಯೋ, ಯಾವ ಮಾಡಿದ್ರೆ ಇದೇ ಅವ್ನ ಕೊನೆ ಪೂಜೆ ಆಗುತ್ತೆ. ಇಡ್ರಿ ಫೋನು. ನಾನು ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ನೀವು ಬೇರೆ ಉತ್ತರ ಕೊಡ್ಬೇಕಾ? ಇಡ್ರಿ ಫೋನು. ಹಲೋ ಹಲೋ, ಏನಂತೆ? ರಾಘವ ಏನಂದ ಅದಕ್ಕೆ? ಅವ್ನ ಮೊಬೈಲ್ ಬೇರೆ ಯಾರ ಹತ್ರನೂ ಇರೋ ಹಾಗಿದೆ. ಅತ್ತೆ, ನಾನು ರಾಘವನ್ ತಾಯಿ ಅಂತ ಹೇಳಿ ಇನ್ನೊಂದ್ಸರಿ ಡಯಲ್ ಮಾಡಿ ಅತ್ತೆ. ಅಯ್ಯೋ, ಅಲ್ಲೊಂದು ಪ್ರಾಣ ಹೋಗ್ತಿರುವಾಗ ಈ ಫೋನ್ ಬೇರೆ ರಿಂಗ್ ಆಗಿ ಪ್ರಾಣ ತಿಂತಿದೆಯಲ್ಲಪ್ಪ. ಹಲೋ, ಹೇಳ್ರಿ. ರಾಘವ್ ಸ್ವಲ್ಪ ಫೋನ್ ಕೊಡ್ತೀಯಪ್ಪ? ನಾನು ಅವ್ರ ತಾಯಿ ಮಾತಾಡ್ತಾ ಇದ್ದೀನಿ. ನೀವು ತೀರ್ಕೊಂಡು ಸ್ವರ್ಗ ಸೇರಿದಿರಿ ಅನ್ನೋ ವಿಷಯ ನಂಗೆ ರಾಘವ ಹೇಳಿದಾನೆ. ಮಗನು ಅರ್ಜೆಂಟ್ ಆಗಿ ಅಲ್ಲಿ ಕರ್ಸ್ಕೋಬೇಕು ಅಂತ ಫೋನ್ ಮಾಡಿದ್ದೀರಾ? ಏನ್ ಮಾತಾಡ್ತಾ ಇದೀಯ ನೀನು? ತಾಯಿ ಅಂದ್ರೆ ನಾನು ಅವ್ರ ದೊಡ್ಡಮ್ಮ. ಫೋನ್ ಕೊಡ್ತೀಯಾ? ದೊಡ್ಡಮ್ಮ, ನಾನು ಆ ಬೆಟ್ಟದ ಮೇಲೆ ಹತ್ತಿ ಅವನಿಗೆ ಫೋನ್ ಕೊಡೋ ಸ್ಥಿತಿಲಿ ಇಲ್ಲ ಅಮ್ಮ. ಅಕಸ್ಮಾತ್ ನನಗೆ ಫೋಬಿಯಾ ಇಲ್ದಿದ್ದೀರಾ ನಾನೇ ಹೋಗಿ ಅಲ್ಲಿ ಬಚಾವ್ ಮಾಡ್ತಿದ್ದೆ. ಏನ್ ಹೇಳ್ತಾ ಇದೀಯ ನೀನು? ತಾಯಿ, ಇಲ್ಲಿ ನಿಮ್ಮ ಮಗ ಒಂದು ಜೀವ, ಆ ಜೀವದೊಳಗೆ ಇನ್ನೊಂದು ಜೀವ, ಅಂದ್ರೆ ಟೋಟಲ್ ಆಗಿ ಎರಡೆರಡು ಜೀವನ ಕಾಪಾಡೋ ಪ್ರಯತ್ನದಲ್ಲಿದ್ದಾನಮ್ಮ. ದಯವಿಟ್ಟು ಟೆನ್ಷನ್ ಆಗ್ಬೇಡಿ, ನನಗೂ ಟೆನ್ಷನ್ ಕೊಡಬೇಡಿ. ಅವನೇನಾದ್ರೂ ಆ ಕಾಪಾಡೋ ಕೆಲಸ ಮುಗಿಸಿ ಭೂಮಿಗೆ ಬಂದ್ರೆ ನಾನೇ ಅವನ ಕಡೆಯಿಂದ ಫೋನ್ ಮಾಡ್ತೀನಿ. ದಯವಿಟ್ಟು ಫೋನ್ ಇಡಿ, ಮತ್ತೆ ರಿಂಗ್ ಮಾಡಬೇಡಿ. ಅಲ್ಲ, ಹಲೋ. ರಾಘವ, ಎಳ್ಕೊಳ್ಳೋ, ಎಳ್ಕೊಳ್ಳೋ. ಕೀರ್ತಿ ಅವರೇ, ಕಮಾನ್. ನಾನಿದ್ದೀನಿ ಕೀರ್ತಿ ಅವರೇ. ನಮ್ಮ ಅಣ್ಣ ಇದ್ದಾನೆ. ಕಮಾನ್. ಹಂಗೆ ನಿಧಾನಪ್ಪ ಕೀರ್ತಿ. ಆಗೋಯ್ತು, ಟ್ರೈ ಮಾಡು ಕೀರ್ತಿ. ಕೀರ್ತಿ, ನಿಧಾನ ಕೀರ್ತಿ, ನಿಧಾನ ನಿಧಾನ ನಿಧಾನ. ರಾಘವೇಂದ್ರ ಗುರು ವಿಷ್ಣುವರ್ಧನ. ಏನಾಯ್ತು ರಾಘವ? ಏನೋ ಇದು? ಕುಚ್ಕೊಂಡು ನೀರು ಎಲ್ಲ ಸಿಗತ್ತೆ ಇಲ್ಲಿ. ಯಾರಾದ್ರೂ ಬಂದಿರ್ತಾರೆ, ಇಸ್ಕೊಂಬ ಹೋಗೋ. ವಿಷ್ಣುವರ್ಧನ, ಕೀರ್ತಿ ಇದು ಕೀರ್ತಿ, ಏನು ಮಾಡೋದು? ಉಜ್ಜು. ರಾಘವ, ಆಗ್ಲಿಂದ ನಿಮ್ ದೊಡ್ಡಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಕಣ. ಹಲೋ. ಏ, ನಾನ್ ಕಣೋ. ಹೇಳಿಮ್ಮ. ಅಲ್ಲ, ಅವಳಿದ್ದಾಳ? ಏನ್ ಹೇಳ್ತಿದ್ದೀರಾ? ಸುಳ್ಳು ಹೇಳ್ಬೇಡ್ವೋ. ಕೀರ್ತಿ ಅಲ್ಲಿದ್ದಾಳ, ಅಷ್ಟು ಹೇಳು ನಂಗೆ. ಯಾರು ಹೇಳಿದ್ರು? ಯಾರು ಹೇಳಿದ್ರು ಅನ್ನೋ ಕಥೆ ಎಲ್ಲ ನನಗೆ ಬೇಕಾಗಿಲ್ಲ.
ಕೀರ್ತಿ ಅಲ್ಲಿದ್ದಾಳ ಹೇಳು. ಹೌದು. ಸೊಸೆ